ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ದಸರಾ ಗಜಪಡೆ ಇಂದು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿವೆ. ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆಲ್ಲ ಮೈಸೂರಿಗೆ ಆಗಮಿಸಿದ ಗಜಪಡೆ ಇಂದು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದು ಮೈಸೂರಿನ ಅಶೋಕಪುರಂನ ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿವೆ. ಅಭಿಮನ್ಯು ನೇತೃತ್ವದ ತಂಡಕ್ಕೆ ವಿಶೇಷ ಆರೈಕೆಯನ್ನ ಮಾಡಲಾಗುತ್ತಿದ್ದು ಇಂದಿನಿಂದ ಅರಣ್ಯ ಇಲಾಖೆ ಗಜಪಡೆಗೆ ಮತ್ತಷ್ಟು ಕಾಳಜಿ ವಹಿಸಿದೆ. ಇನ್ನು ದಸರಾ ಗಜಪಡೆಯ 8 ಆನೆಗಳಿಗೂ ಕೂಡ ವಿಶೇಷ ಆರೈಕೆಯನ್ನ ಮಾಡಲಾಗುತ್ತಿದ್ದು ದಸರಾ ಗಜಪಡೆ ನಾಳಿದ್ದು ಐತಿಹಾಸಿಕ ಅರಮನೆ ಆವರಣವನ್ನ ಪ್ರವೇಶ ಮಾಡಲಿವೆ. ಅಲ್ಲಿಯವರೆಗೂ ಅರಣ್ಯ ಭವನದಲ್ಲಿ ಗಜಪಡೆಗೆ ಆರೈಕೆಯನ್ನ ಮಾಡಲಾಗುತ್ತಿದೆ. ಇನ್ನು ಗಜಪಡೆಯ ಸುತ್ತಮುತ್ತ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದ್ದು ಯಾರನ್ನು ದಸರಾ ಆನೆಗಳ ಹತ್ತಿರಕ್ಕೆ ಬಿಡದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಅಭಿಮನ್ಯು ಮಾತ್ರ ನೈಟ್ ನಿದ್ದೆ ಮಾಡಿದ ಗಂಟೆ ಮಲಗಿದ್ದ. ಅದೆಲ್ಲ ಸ್ವಲ್ಪ ಇದೆ ಅಂದ್ರೆ ಹೊಸ ಜೈನ್ ಬೇರೆ ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಡಿಸಿಎಫ್ ಕರಿಕಾಳನವರು ದಸರಾ ಮಹೋತ್ಸವದ ಅಂಗವಾಗಿ ನಿನ್ನೆ 8 ಆನೆಗಳು ಮೈಸೂರಿನ ಅರಣ್ಯ ಭವನಕ್ಕೆ ಆಗಮಿಸಿವೆ. ಇಂದು ನಾಳೆ ಆನೆಗಳು ಇಲ್ಲೇ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದು ಸೆಪ್ಟೆಂಬರ್ 16ಕ್ಕೆ ಅರಮನೆ ಆವರಣಕ್ಕೆ ಪ್ರವೇಶಿಸಲಿವೆ. ಇನ್ನು ಎಲ್ಲಾ ಆನೆಗಳ ಮಾವುತರು ಹಾಗೂ ಕಾವಾಡಿಗರಿಗೆ ಕೊರೋನಾ ಮೊದಲ ವ್ಯಾಕ್ಸಿನ್ ನೀಡಲಾಗಿದೆ. ಎಲ್ಲಾ ಕಡೆಯೂ ಅಗತ್ಯ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದ್ದು ಆನೆಗಳಿಗೆ ಯಾವುದೇ ತೊಂದರೆಯಾಗದಂತಹ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದೇವೆ ಅಂತ ತಿಳಿಸಿದರು. ಉತ್ಸವಕ್ಕೆ ಒಟ್ಟು 8 ಆನೆಗಳು ನಾವು ಬೇರೆ ಬೇರೆ ಕ್ಯಾಂಪಿಂದ ಈಗ ಕರ್ಕೊಂಡು ಬಂದಿದ್ದೀವಿ. ನಿನ್ನೆ ಗಜಪಯಣ ಆಯಿತು. ಸೊ 8 ಆನೆಗಳು ನಿನ್ನೆ ಸಂಜೆ ಒಂದು 4ರಿಂದ 5 ಗಂಟೆ ಒಳಗಡೆ ಇಲ್ಲಿ ನಮ್ಮ ಅರಣ್ಯ ಭವನಕ್ಕೆ ಬಂದಿದೆ. ಈಗ 8 ಆನೆಗಳು ಈಗ ಅರಣ್ಯ ಭವನದಲ್ಲಿ ಇದೆ. ಇವತ್ತು ನಾಳೆ ನಾಳಿದ್ದು 3 ದಿನ ಇಲ್ಲಿ ಇರುತ್ತೆ. 16ನೇ ತಾರೀಕು ಬೆಳಿಗ್ಗೆ ಇಲ್ಲಿ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಪೂಜೆ ಆಗುತ್ತೆ. ಪೂಜೆ ಆದಮೇಲೆ ಕಾಲ್ನಡಿಗೆಯಾಗಿ ಇಲ್ಲಿಂದ ಜಯಮಾರ್ತಾಂಡ ಗೇಟಿಗೆ ಆನೆಗಳು ಒಂದು 8:30ಯಿಂದ 9-11 ಒಳಗಡೆ ಹೋಗುತ್ತೆ. ಈಗ ಆನೆಗಳು ಹೆಲ್ತ್ ಸ್ಟೇಟಸ್ ನೋಡಬೇಕಂತ ಹೇಳಿದರೆ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಈಗ ಡಾಕ್ಟರ್ ನಮ್ಮ ಜೊತೆಲೇ ಇದ್ದಾರೆ. ನಮ್ಮ ಟೀಮ್ ಯಾವುದೇ ಆನೆಗಳಿಗೆ ಸಮಸ್ಯೆ ಆದ್ರೂ ಅದಕ್ಕೆ ತಕ್ಕದಂಗೆ ನಾವು ಮಾಡ್ಕೊಳ್ಳೋಕ್ಕೆ ಸಿದ್ಧರಿದ್ದೀವಿ. ಈಗ ಆನೆಗಳ ಹೆಲ್ತ್ ಸ್ಟೇಟಸ್ ತುಂಬ ಚೆನ್ನಾಗಿದೆ. ಈಗ ವಿಮೆ ಆ್ಯಕ್ಚುಲಿ ಜನರಲ್ ಜಿಲ್ಲಾಡಳಿತ ವತಿಯಿಂದ ಮಾಡ್ತಾರೆ. ಈಗ ಈ ಬಾರಿ ಆನೆಗಳು 8 ಆನೆಗಳಿಗೂ ಇದು ಮಾಡಿದ್ದಾರೆ, ವಿಮಾ ಮಾಡಿದ್ದಾರೆ. ದೆನ್ ಆನೆ ಮಾಗುತ್ತು ಕಾವಡಿಗಳಿಗೂ ಮಾಡಿದ್ದಾರೆ. ದೆನ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಒಂದು ಮಾಡ್ತಾರೆ, ಅದನ್ನು ಸಹ ಮಾಡಿದ್ದಾರೆ. ಅದರಲ್ಲಿ ಗಂಡ ಆನೆಗಳಿಗೆ 3.5 ಲಕ್ಷ ಒಂದು ಆನೆಗೆ, ಹೆಣ್ಣು ಆನೆಗೆ 2.5 ಲಕ್ಷ, ಆನೆ ಮಾಗುತ್ತು ಕಾವಡಿಗೆ 1 ಲಕ್ಷ ಆ ಥರ. ದೆನ್ ಥರ್ಡ್ ಪಾರ್ಟಿ ವಿಮಾ 30 ಲಕ್ಷ, ಅಂದರೆ ಜನರಲ್ ಡ್ಯಾಮೇಜ್ ಏನಾದಾಗಿದ್ರೆ ಈ ಥರದ್ದು ಅವ್ರು ಮಾಡಬೇಕು. 13ನೇ ತಾರೀಕಿಂದ ಅಕ್ಟೋಬರ್ 24 ತಾರೀಕು ತನಕ ಮಾಡಿದ್ದಾರೆ, 1 ತಿಂಗಳು ಮಾಡಿದ್ದಾರೆ, ಏನು ಸಮಸ್ಯೆ ಇಲ್ಲ. ಈಗ ಆನೆ ಮಾಗುತ್ತು ಕಾವಡಿ ಬಂದರು ಎಲ್ಲರಿಗೂ 99% ಎಲ್ಲರಿಗೂ ಈಗ ಫಸ್ಟ್ ಡೋಸ್ ವ್ಯಾಕ್ಸಿನ್ ಆಗಿದೆ. ಈಗ ನಾವು ಒಂದು ಲಿಸ್ಟ್ ತಯಾರು ಮಾಡ್ತಾ ಇದೀವಿ. ಯಾರ್ಯಾರಿಗೆ ಫಸ್ಟ್ ಡೋಸ್ ಆಗಿಲ್ವೋ ಪ್ಯಾಲೇಸ್ ಹೋದ್ಮೇಲೆ ಒಂದು ಕ್ಯಾಂಪ್, ವಿಶೇಷವಾಗಿ ಒಂದು ಕ್ಯಾಂಪ್ ಅರೇಂಜ್ ಮಾಡಿ ಅವರಿಗೆ ಒಂದು ಮೊದಲನೇ ಡೋಸ್ ಲಸಿಕೆ ಕೊಡ್ತೀವಿ. ಫಸ್ಟ್ ಡೋಸ್ ಈಗಾಗಲೇ ಆಗಿರುವವರಿಗೆ 2ನೇ ಡೋಸ್ ಲಸಿಕೆ ನಾವು ಒಂದು 84 ಡೇಸ್ ಕಂಪ್ಲೀಟ್ ಆಗಬೇಕಲ್ವಾ. 84 ಡೇಸ್ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಆಚರಣೆಗೆ ಉಪಸಮಿತಿ ರಚನೆ ಮಾಡಲಾಗಿದೆ. ದಸರಾ ಕಾರ್ಯಕಾರಿ ಸಮಿತಿ ಸಭೆಯ ತೀರ್ಮಾನದಂತೆ 6 ಉಪಸಮಿತಿಗಳನ್ನು ರಚಿಸಿ ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ಆದೇಶವನ್ನು ಹೊರಡಿಸಿದ್ದಾರೆ. ಸ್ವಾಗತ ಮತ್ತು ಆಮಂತ್ರಣ ಸಮಿತಿ, ದೀಪಾಲಂಕಾರ ಸಮಿತಿ, ಮೆರವಣಿಗೆ ಸಮಿತಿ, ಸಾಂಸ್ಕೃತಿಕ ದಸರಾ ಸಮಿತಿ, ಸ್ವಚ್ಛತೆ ಮತ್ತು ವ್ಯವಸ್ಥೆ ಸಮಿತಿ, ಸ್ತಬ್ಧಚಿತ್ರ ಸಮಿತಿ ರಚನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸಮಿತಿಗಳಿಗೆ ಉಪ ವಿಶೇಷ ಅಧಿಕಾರಿ, ಕಾರ್ಯಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಯನ್ನ ನೇಮಕ ಮಾಡಲಾಗಿದ್ದು ಇಲ್ಲಿಗೆ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಎಲ್ಲ ಉಪಸಮಿತಿಗಳು ದಸರಾ ಉನ್ನತ ಮಟ್ಟದ ಸಮಿತಿ ಹಾಗೂ ಕಾರ್ಯಕಾರಿ ಸಮಿತಿಯ ತೀರ್ಮಾನಗಳಿಗೆ ಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಉಪಸಮಿತಿಗಳು ಬಿಡುಗಡೆ ಮಾಡಿದ ದಸರಾ ಅನುದಾನವನ್ನು ನಿಯಮಾನುಸಾರ ಪಾರದರ್ಶಕತೆಯಿಂದ ವೆಚ್ಚ ಮಾಡಬೇಕು. ಉಪಸಮಿತಿಯ ಎಲ್ಲ ಸದಸ್ಯರು ತಮಗೆ ವಹಿಸಿದಂತಹ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಯಾವುದೇ ಲೋಪಕ್ಕೆ ಅವಕಾಶ ನೀಡದಂತೆ ನಿರ್ವಹಿಸಬೇಕು. ಇನ್ನು ಉಪಸಮಿತಿಗಳು ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡು ಕಾರ್ಯಕ್ರಮವನ್ನು
ಆಯೋಜಿಸಬೇಕು. ದಸರಾ ಕಾರ್ಯಕ್ರಮದಲ್ಲಿ ವೆಚ್ಚ ಮಾಡಿದ ಅನುದಾನಕ್ಕೆ ಆಡಿಟ್ ಮಾಡಿಸಿ ಓಚರ್ ಮತ್ತು ಉಪಯುಕ್ತ ಪತ್ರ ಸಮೇತ ಸಲ್ಲಿಸಬೇಕು. ಇನ್ನು ಕಾರ್ಯಕ್ರಮಗಳನ್ನು ನಿರ್ವಹಿಸುವಾಗ ಸರ್ಕಾರದ ನಿಯಮಾನುಸಾರ ಶಿಷ್ಟಾಚಾರ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಬೇಕು. ಈ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಸರ್ಕಾರಕ್ಕೆ ಇದರ ಬಗ್ಗೆ ಉತ್ತರ ನೀಡಲಾಗುವುದು. ಈ ವಿಷಯದ ಬಗ್ಗೆ ಸರ್ಕಾರಕ್ಕೆ ಸಂಪೂರ್ಣವಾದ ವರದಿ ನೀಡಲಾಗುವುದು. ಬಂದಿದೆ, ವರದಿ ನೀಡಲಾಗುವುದು. ತಹಸೀಲ್ದಾರ್ಗೂ ಬಂದಿದೆ, ತಹಸೀಲ್ದಾರ್ ಕೂಡ ವರದಿ ನೀಡ್ತಾರೆ. ಸರ್ಕಾರದಿಂದ ಬಂದಿದೆ, ಸರ್ಕಾರಕ್ಕೆ ವರದಿ ನೀಡಲಾಗುವುದು. That is official correspondence about this issue. We will correspond with the government. ಸ್ಟೇಟಸ್ ಬಗ್ಗೆ ಏನಾದ್ರು ವರದಿ ಕೊಟ್ಟಿದ್ದೀರಾ ಸರ್ ಗೌರ್ಮೆಂಟ್ ಸ್ಟೇಟಸ್ ಬಗ್ಗೆ ತಾವೇನಾದ್ರು ಈಗ ವರದಿ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ವರದಿ ಕಳಿಸ್ತೀವಿ. ಮ್ಯಾಟರ್ ಇಸ್ ಸಬ್ ಜುಡಿಸ್, ಐ ಕೆನಾಟ್ ಕಾಮೆಂಟ್ ಟು ಮಚ್, ಬಟ್ ಎಲ್ಲ ಅಧಿಕೃತವಾಗಿ ಮಾಹಿತಿ ಸಲ್ಲಿಸಲಾಗುವುದು. ಸರ್ಕಾರದ ನಿರ್ದೇಶನಾನುಸಾರ ನಾವು ಮಾಡ್ತೀವಿ. ವಾಟ್ ಎವರ್ ಇಸ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ವಿಲ್ ಫಾಲೋ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್. ಸದ್ಯಕ್ಕೆ ವಿ ಆರ್ ವೈಟಿಂಗ್ ಅಂಡ್ ವಾಚಿಂಗ್. ಸೊ CS ಇಂದ ಏನಾದ್ರು ಮಾಹಿತಿ ಬಂದಿದೆ? ಸದ್ಯಕ್ಕೆ ವಿ ಆರ್ ವೈಟಿಂಗ್ ಅಂಡ್ ವಾಚಿಂಗ್. ವಿ ಆರ್ ನಾಟ್ ನಿರ್ದೇಶನ ಬಂದಿಲ್ಲ. ಅದೇ ಹೇಳ್ತೀನಿ. ಇದರ ಮೈಸೂರು ಜಿಲ್ಲೆಯಲ್ಲಿ ದೇವಾಲಯಗಳ ತೆರವು ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ನೀಡಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ದೇವಸ್ಥಾನಗಳ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಅವರು, ವಿವರಣೆ ಕೇಳಿ ಸರ್ಕಾರದಿಂದ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರವನ್ನ ಕೊಡುತ್ತೇವೆ. ಸರ್ಕಾರದ ಅಧಿಕೃತ ನೋಟಿಸ್ ಆಗಿದೆ. ಈ ಸಂಬಂಧ ನಂಜನಗೂಡು ತಾಲೂಕು ತಹಸೀಲ್ದಾರ್ಗೂ ಸರ್ಕಾರದಿಂದ ನೋಟಿಸ್ ನೀಡಲಾಗಿದೆ. ನೋಟಿಸ್ನಲ್ಲಿ ಏನಿದೆ ಎಂಬುದನ್ನ ನಾನು ಹೇಳಲು ಸಾಧ್ಯವಿಲ್ಲ, ಆದರೆ ಸರ್ಕಾರಕ್ಕೆ ಸಂಪೂರ್ಣ ವಿವರವನ್ನ ನೀಡುತ್ತೇವೆ ಎಂದರು. ಇನ್ನು ಕಾರ್ಯಾಚರಣೆ ನಿಲ್ಲಿಸುವ ಸಂಬಂಧದ ಪ್ರಶ್ನೆಗೆ ಸರ್ಕಾರದ ನಿರ್ದೇಶನಕ್ಕಾಗಿ ನಾವು ಕಾಯ್ತಿದ್ದೇವೆ ಅಂತ ಉತ್ತರಿಸಿದ ಅವರು, ಸರ್ಕಾರದ ಉತ್ತರ ಬರುವವರೆಗೂ ಸದ್ಯಕ್ಕೆ ಕಾರ್ಯಾಚರಣೆ ಇರುವುದಿಲ್ಲ. ಸರ್ಕಾರದ ಮುಂದಿನ ನಿರ್ದೇಶನದವರೆಗೂ ಎಲ್ಲವೂ ಯಥಾಸ್ಥಿತಿಯಲ್ಲಿ ಇರುತ್ತೆ ಎಂದರು. ಸರ್ಕಾರಕ್ಕೆ ಇದರ ಬಗ್ಗೆ ಉತ್ತರ ನೀಡಲಾಗುವುದು. ಈ ವಿಷಯದ ಬಗ್ಗೆ ಸರ್ಕಾರಕ್ಕೆ ಸಂಪೂರ್ಣವಾದ ವರದಿ ನೀಡಲಾಗುವುದು. ಬಂದಿದೆ, ವರದಿ ನೀಡಲಾಗುವುದು. ತಹಸೀಲ್ದಾರ್ಗೂ ಬಂದಿದೆ, ತಹಸೀಲ್ದಾರ್ ಕೂಡ ವರದಿ ನೀಡ್ತಾರೆ. We will correspond with the government. ಸ್ಟೇಟಸ್ ಬಗ್ಗೆ ಏನಾದ್ರು ವರದಿ ಕೊಟ್ಟಿದ್ದೀರಾ ಸರ್ ಗೌರ್ಮೆಂಟ್ ಸ್ಟೇಟಸ್ ಬಗ್ಗೆ ತಾವೇನಾದ್ರು ವರದಿ? ಈಗ ವರದಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮೈಸೂರು ಕಾಂಗ್ರೆಸ್ ಸಮಿತಿಯು ಮೈಸೂರು ಜಿಲ್ಲಾಧಿಕಾರಿಗೆ ದೂರನ್ನ ನೀಡಿದೆ. ಮುಸ್ಲಿಮರ ದರ್ಗಾ ಹೊಡೆಯಲು ನಿಮಗೆ ತೊಡೆ ನಡುಗುತ್ತಾ ಎಂಬ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರು ಕಾಂಗ್ರೆಸ್ ಸಮಿತಿಯು ಜಿಲ್ಲಾಧಿಕಾರಿಗೆ ದೂರನ್ನ ನೀಡಿದೆ. ಕೆಡಿಪಿ ಸಭೆಯಲ್ಲೇ ಸಂಸದರು ಜಿಲ್ಲಾಧಿಕಾರಿಗೆ ಈ ರೀತಿ ಬೆದರಿಕೆ ಹಾಕಿರುವುದು ಅಕ್ಷಮ್ಯ ಅಪರಾಧ ಅಂತ ದೂರಿನಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಕೋಮು ಗಲಭೆಯನ್ನ ಸೃಷ್ಟಿಸಲು ರಾತ್ರೋರಾತ್ರಿ ಹಿಂದೂ ದೇವಾಲಯ ಹೊಡೆದು ಹಾಕಿ ರಾಜಕೀಯ ಲಾಭ ಪಡೆಯುವ ಹುನ್ನಾರ ಪ್ರತಾಪ್ ಸಿಂಹರದ್ದು. ದೇವರಾಜ ಅರಸು ರಸ್ತೆಯ ದರ್ಗಾ, ಎಡ್ವಿನ್ ರಸ್ತೆಯಲ್ಲಿರುವ ಮಸೀದಿಯ ಎರಡೂ ವಿಚಾರ ಇದೀಗ ಕೋರ್ಟ್ನಲ್ಲಿದೆ. ಇದನ್ನ ಕೆಡವಿ ಅಂತ ಕೆಡಿಪಿ ಸಭೆಯಲ್ಲಿ ಸಂಸದರು ಆಗ್ರಹಿಸಿರುವುದು ತಪ್ಪು ಅಂತ ಮೈಸೂರು ಕಾಂಗ್ರೆಸ್ ನಿಯೋಗ ಜಿಲ್ಲಾಧಿಕಾರಿಗೆ ಸವಿವರವಾಗಿ ದೂರನ್ನ ನೀಡಿದೆ. ಏನು ಮರ್ಯಾದೆ ಸಲ್ಲಬೇಕು ಸಲ್ಲಿಸುವ ಪ್ರತಿಯೊಬ್ಬ ಪಕ್ಷದವರು ಮಾಡಬೇಕು. ಪ್ರತಿಯೊಬ್ಬ ನಾಯಕರು ಅದನ್ನು ಪರಿಗಣಿಸಬೇಕು. ತಮ್ಮ ವಿಚಾರವಾಗಿ ನಾವು ಮೀಡಿಯಾದಲ್ಲಿ ಗಮನಿಸಿದ ಕೆಡಿಪಿ ಮೀಟಿಂಗಲ್ಲಿ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ತಮ್ಮನ್ನು ಧಮಕಿ ಹಾಕುವಂಥ ರೀತಿಯಲ್ಲಿ ಈ ಭಾಗದ MP ಅವರು ಮಾಡಿರುವಂಥದ್ದು ನಾವು ನಮಗೆ ಬಹಳ ಬೇಸರ ತರುವಂಥ ವಿಚಾರ. ಇದು ದೇವಸ್ಥಾನ
ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು. ಆದರೆ ಈ ಪ್ರತಾಪ್ ಸಿಂಹ ಮಾತೆತ್ತಿರ ಮುಸ್ಲಿಮ್ಸ್ ವಿರುದ್ಧ, ಕ್ರಿಶ್ಚಿಯನ್ಸ್ ವಿರುದ್ಧ, ಇತರೆ ಸಮುದಾಯದ ವಿರುದ್ಧ ಮಾತಾಡ್ತಾರೆ. ಅರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ದೇವಸ್ಥಾನ ಹೊಡೆದಾಕಿ ಅಂತ ಹೇಳಿದ್ರೇನ್ರಿ? ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ? ನಿಮಗೆ ಮಾನ ಮರ್ಯಾದೆ ಇದೆ? ನಿಮ್ಮದೇ ಸರ್ಕಾರ ಇದೆಯಲ್ಲ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲೂ ನಿಮ್ಮದೇ ಸರ್ಕಾರ. ನೀವು ತಗೊಳ್ರಿ ನಿರ್ಧಾರಗಳನ್ನ. ನೀವು ಆ ದೇವಸ್ಥಾನ ಕೆಡವು ಹಾಕುವಂಥದಕ್ಕೆ, ದೇವಸ್ಥಾನ ಕೆಡವಿರೋದಕ್ಕೆ ನೀವು ಬಿಜೆಪಿಯವರೇ ಪ್ರಮುಖ ನೇರವಾದ ಕಾರಣ ಅಂತ ನಾವು ಹೇಳ್ತೀವಿ. ಇದ್ರ ಹಿಂದೆ ನಿಮ್ಮ ಕೈವಾಡ ಇದೆ, ಬಿಜೆಪಿಯವರ ಕೈವಾಡ ಇದೆ. ಬಿಜೆಪಿಯವರು ಅವರ ವೈಫಲ್ಯತೆಗಳನ್ನು ಮರೆಮಾಚುವಂಥದಕ್ಕೆ ಈ ತರ ಭಾವನಾತ್ಮಕ ವಿಚಾರಗಳನ್ನ ಜನರ ಮುಂದೆ ತಂದಿಟ್ಟು ದಿಕ್ಕು ತಪ್ಪಿಸುವಂತ ಕೆಲಸವನ್ನ, ಕೋಮುಗಲಭೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಬಹಳ ಸ್ಪಷ್ಟವಾಗಿದೆ. ಅದಕ್ಕೆ ನಾವು ಇವತ್ತು ಬಹಳ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಲಾಸ್ಟ್ KDP ಮೀಟಿಂಗ್ ಅಲ್ಲಿ ಜಿಲ್ಲಾಧಿಕಾರಿಗಳ ವಿರುದ್ಧ ಅವ್ರು ಏನು ಮಾತಾಡಿದ್ದಾರೆ, ಮುಸ್ಲಿಮ್ಸ್ಗಳ ವಿರುದ್ಧ, ಕ್ರಿಶ್ಚಿಯನ್ಸ್ ವಿರುದ್ಧ ನಿಮ್ಗೆ ಆಕ್ಷನ್ ತಗೊಳ್ಳುವಂಥದಕ್ಕೆ ನಿಮ್ಗೆ ತೊಡೆ ನಡುಗುತ್ತಾ ಅಂತ ನೇರವಾದ ಪದವನ್ನು ಉಪಯೋಗಿಸಿದ್ದಾರೆ. ಇದಕ್ಕೆ ನಮ್ದು ಅಬ್ಜೆಕ್ಷನ್ಸ್ ಇದೆ. ಜಿಲ್ಲಾಧಿಕಾರಿನೇ, ಯಾವ ಪಕ್ಷದ ಆಡಳಿತ ಇದ್ರೂ ಜಿಲ್ಲಾಧಿಕಾರಿ ಕೊಡುವಂತ ರೆಸ್ಪೆಕ್ಟ್ ಅನ್ನ ನಾವು ಎಲ್ಲರೂ ಕೊಡುವಂತ ಕೆಲಸ ಆಗಬೇಕು. ಅದರಿಂದ ದಯಮಾಡಿ ಕೂಡಲೇ ಒಂದು ನೋಟಿಸ್ ಇಶ್ಯೂ ಮಾಡಬೇಕು, ಕ್ರಿಮಿನಲ್ ಕೇಸಸ್ನ ಫೈಲ್ ಮಾಡಬೇಕು, ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಮೆಮೊರಾಂಡಮ್ ಸಲ್ಲಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದೀವಿ. ಮೆಮೊರಾಂಡಮ್ ಅಲ್ಲಿ ಎಲ್ಲನೂ ಕೂಡ ಅಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಹೇಳಿದೆ, ದೇವಸ್ಥಾನಗಳನ್ನ ಉಳಿಸ್ಬೇಕು, ದೇವಸ್ಥಾನಗಳಲ್ಲಿ ಮಸೀದಿ ಆಗಲಿ ಚರ್ಚ್ಗಳನ್ನ ಉಳಿಸ್ಬೇಕು. ಅದರ ಹಿನ್ನೆಲೆ ಅಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಇದೆಲ್ಲನೂ ಕೇಳಿ ಉಳಿಸ್ತಕ್ಕಂಥದ್ದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಕಾನೂನಲ್ಲಿ ಆಗದೆ ಇದ್ದಾಗ ಅದನ್ನು ತೆರವುಗೊಳಿಸಬೇಕು, ಮತ್ತು ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ಆದರೆ ಇವ್ರು ಯಾವುದನ್ನು ಮಾಡದೆ ಏಕದರ ಮಡಿತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಲಾಭ ಪಡ್ಕೊಳ್ಳಿಕ್ಕೆ BJP ವಿಪಕ್ಷದ MP ಸಂಸದ ಅಂತ ಪ್ರತಾಪ್ ಸಿಂಹ ಅವರು ದೇವಸ್ಥಾನಗಳ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥ ನಾಟಕಗಳನ್ನ ಆಡ್ತಾ ಇದ್ದಾರೆ. ಇವ್ರು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಏನು ರಾಜ್ಯ ಸರ್ಕಾರದ ವಿರುದ್ಧನಾ, ಕೇಂದ್ರ ಸರ್ಕಾರದ ವಿರುದ್ಧನಾ, ಇಲ್ಲ ಸುಪ್ರೀಂ ಕೋರ್ಟ್ ವಿರುದ್ಧನಾ ಪ್ರತಿಭಟನೆ? ಇವ್ರದೇ ಸರ್ಕಾರ, ಇವ್ರದೇ ಆಡಳಿತ. ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಅದನ್ನೆಲ್ಲ ನಿಲ್ಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ಬೋದು. ಅದು ಮಾಡ್ದೇ ಸಾರ್ವಜನಿಕರಲ್ಲಿ ಒಂದು ದೇವಸ್ಥಾನ ಮುಂದೆ ಪ್ರತಿಭಟನೆ ಮಾಡಿ ಕೋಮು ಗಲಭೆ ಕೆರಳಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕಾನೂನಲ್ಲಿ ದರ್ಗಾ ಇರಲಿ, ಮಸೀದಿ ಇರಲಿ, ಚರ್ಚ್ ಇರಲಿ, ದೇವಸ್ಥಾನಗಳಿರಲಿ, ಅದನ್ನು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾನೂನಿಂದ ಯಾರು ದೊಡ್ಡವರಲ್ಲ. ಆದರೆ ಇದೆಲ್ಲನೂ ಕೂಡ ಅವ್ರಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶದ ಪ್ರಕಾರ ನೋಡಿದಾಗ, ಈಗ ಮುನ್ಸಿಪಲ್ ಆ್ಯಕ್ಟ್, ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟು, ಕರ್ನಾಟಕ ರಾಜ್ಯ ಪಂಚಾಯತಿ ಆ್ಯಕ್ಟ್ ಬರೋಕ್ಕೆ ಮುಂಚೆನೇ ನಿರ್ಮಾಣ ಆದಂಥ ದೇವಸ್ಥಾನಗಳು, ಮಸೀದಿಗಳು, ದರ್ಗಾಗಳು. ಆದರೆ ಅದನ್ನು ನೋಡ್ದೇ ಏಕಾಏಕಿ ಹೊಡಿತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾವೆಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೀವಿ. ಅದನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನ ಮಾಡಿ ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ವಿ. ಮತ್ತು ಗೋಮು ಕಾಲುವೆಗೆ ಪ್ರಚೋದನೆ ಮಾಡ್ತಕ್ಕಂಥ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಅನ್ನೋ ಮಾತನ್ನ ಅವ್ರಿಗೆ ಹೇಳಿದ್ವಿ. ಹುಲ್ಲಳ್ಳಿ, ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿಯ ಹರದನಹಳ್ಳಿ ಗ್ರಾಮಕ್ಕೆ ಸೇರಿದ ಹುಚ್ಚಿಗಡಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶ್ರೀ ಮಹಾದೇವಮ್ಮ ದೇವಸ್ಥಾನವನ್ನು ಇವತ್ತು ಸರ್ಕಾರದ ಆದೇಶದ ಮೇರೆಗೆ ಅದನ್ನು ತೆರವುಗೊಳಿಸಿದ್ದಾರೆ. ಆ ತೆರವುಗೊಳಿಸಿರ್ತಕ್ಕಂಥ ಜಾಗದಲ್ಲಿ ಜನರು, ಹುಚ್ಚಿಗಡಿ ಗ್ರಾಮದ ಎಲ್ಲ ಹಿರಿಯರಾದಂಥ ನರಸಿಂಹೇಗೌಡರಿಂದ ಆದಿಯಾಗಿ ಎಲ್ಲ ಪ್ರತಿರೋಧ ಮಾಡಿ, ಏನಾರು ಮಾಡಿ ಬೆಳಗ್ಗೆವರೆಗೆ ನಮಗೆ ಅವಕಾಶ ಮಾಡಿಕೊಡಿ, ಆದೇಶವನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅವರು ವಿನಂತಿಸಿದ್ರು ಸಹ ಯಾರೂ ಕೂಡ ಅದಕ್ಕೆ ಆಸ್ಪದ ನೀಡಿದ್ದೇನೆ. ಪೊಲೀಸ್ ಇಲಾಖೆಯವರು ನಿಮ್ಮನ್ನೆಲ್ಲ ಲಾಠಿ ಚಾರ್ಜ್ ಮಾಡಿ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಅವರೇ ದಾನಿಗಳಿಂದ ಪಡೆದಂಥ ಹಣದಿಂದ ಕಟ್ಟಿದ ದೇವಸ್ಥಾನವನ್ನು ಅವರ ಕಣ್ಣೆದುರೇ ಕಳಸದಿಂದ ಹಿಡಿದು ಗೋಪುರದಿಂದ ಹಿಡಿದು ಬಿದ್ದಿದ್ದನ್ನ, ಕಟ್ಟಡ, ದೇವಸ್ಥಾನ ಇಡೀ ಕಟ್ಟಡವನ್ನು ನೆಲಸ ಮಾಡಿದ್ದನ್ನು ಬಹಳ ದುಃಖದಿಂದ ನೋಡಿ ಅವರು ಬಹಳಷ್ಟು ಇದು ಮಾಡಿದ್ದಾರೆ. ಈಗ ನಮ್ಮ ಒತ್ತಾಯ ಇಷ್ಟೇ, ಏನು ಸರ್ಕಾರ ಏನು ಈಗ ಅದನ್ನು ತೆರವುಗೊಳಿಸಿದೆ, ಆ ಸ್ಥಳದಿಂದ ಹಿಂಭಾಗದಲ್ಲಿ 5 ಗುಂಟೆಯನ್ನು ದಾನಿಗಳಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಮತ್ತೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದರ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಸೆ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ನಾವು ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡೋದಾದ್ರೂ ಇಷ್ಟೇ, ಇವರು ಒಂಥರ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದಾರೆ. ನಮ್ಮ MP ಅವರು ಇರ್ಬೋದು, BJP ನಾಯಕರುಗಳೆಲ್ಲ ಒಂದ್ ರೀತಿ ನಿಮಾನ್ಸ್ಗೆ ಅಡ್ಮಿಟ್ ಮಾಡ್ಬೇಕೇನೋ ಆ ಲೆವೆಲ್ಗೆ ಮಾತಾಡ್ತಾವ್ರೆ. ಇವರೊಂದು ಪ್ರಜಾಪ್ರಭುತ್ವದಲ್ಲಿ ಇದ್ದಾರಾ ಅಥವಾ ದೇಶನೇನಾರು ಇವ್ರ ಹೆಸರು ಬರ್ಕೊಟ್ಬಿಟ್ಟಿದೀವ ನಾವೆಲ್ಲ ಅಂತ ಗಾಬರಿ ಆಗೋ ಮಟ್ಟಕ್ಕೆ KDP ಸಭೆಯಲ್ಲಿ ಎಂತೆಂತ ಬಳಸಬಾರ್ದು, ಅನ್ಪಾರ್ಲಿಮೆಂಟರಿ ವರ್ಡ್ ಅಂತ ಏನ್ ಕರಿತೀವಿ ಅಂತ ಪದಗಳನ್ನೆಲ್ಲ ಬಳಸಿ
ಒಂದ್ ರೀತಿಯ ಮೈಸೂರಿಗೆ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಬುನಾದಿಯನ್ನ KDP ಮೀಟಿಂಗ್ ಅಲ್ಲಿ ಮಾನ್ಯ ಸಂಸದರು ಹಾಕಿದ್ದಾರೆ. ಸಂಸದರು ಕಂಡ್ರೆ ಇಲ್ಲಿರೋ MLA ಬಿಜೆಪಿ ಪಕ್ಷದವ್ರಿಗೆ ಆಗಲ್ಲ, ನೆಕ್ಸ್ಟ್ ಇವ್ರನ್ನ ಚೇಂಜ್ ಮಾಡ್ರಿ, ಇವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು ಫೋಕಸ್ ಆಗೋಕ್ಕೋಸ್ಕರ ಇಲ್ಲ ನೆಕ್ಸ್ಟ್ ನಾನೇ ಅಂತ ಹೇಳ್ಕೊಳ್ಳೋಕೆ ಈ ರೀತಿ ಸುದ್ದಿ ಮಾಡ್ತಾವ್ರೇನೋ ಅಂತ ನನ್ಗೆ ಅನ್ಸುತ್ತೆ. ಇವ್ರನ್ನೆಲ್ಲರನ್ನೂ ಕರ್ಕೊಂಡೋಗಿ ನಿಮಾನ್ಸಿಗೆ ಅಡ್ಮಿಟ್ ಮಾಡಬೇಕು ಅಂತ ಅನ್ಸುತ್ತೆ. ಸಾರ್ವಜನಿಕರ ನೆಮ್ಮದಿಗೆ ಭಂಗ ತರ್ತಾ ಇರೋದ್ರಿಂದ ಲೀಗಲ್ ಕೂಡ ನಾವು ಆಕ್ಷನ್ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಜಿಲ್ಲಾಧಿಕಾರಿಗಳೇನಾದ್ರು ಕ್ರಮ ತಗೊಳ್ಳದೇ ಇದ್ರೆ ಕಾನೂನು ರೀತಿಯಾದಂತಹ ಕ್ರಮ ತಗೊಳ್ಳುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಹಿಂದೂ ದೇವಾಲಯಗಳನ್ನು ಉಳಿಸಿ ಅಂತ ಆಗ್ರಹಿಸಿ ಜಾಗೋ ಮೈಸೂರು ಅಧ್ಯಕ್ಷ ಚೇತನ್ ಗೌಡ ಅವರು ಅಮರನಾಥ ಉಪವಾಸವನ್ನ ಕೈಗೊಂಡಿದ್ದಾರೆ. ಮೈಸೂರಿನ ನ್ಯಾಯಾಲಯದ ಬಳಿ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದಂತಹ ಚೇತನ್ ಗೌಡ ಅವರು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇರೋದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಏಕಾಏಕಿ ದೇವಾಲಯ ಕೆಡವಿರೋದು ಖಂಡನೀಯ. ದೇವಾಲಯ ಕೆಡವಿದ ಅಧಿಕಾರಿಗಳನ್ನ ವಜಾ ಮಾಡಬೇಕು. ಸರ್ಕಾರ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುವವರೆಗೂ ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಅವರ ಭಾವನೆಗಳ ಧಕ್ಕೆ ತಂದಿರುವ ಒಂದು ದಿನ ಆಗಿದೆ ಇವತ್ತು. ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ. ಯಾವ ದೇವಸ್ಥಾನಗಳು ಅಕ್ರಮವಾಗಿದೆ, ಅಕ್ರಮ ಅಂತಂದ್ರೆ 2009 ನಂತರ ಕಟ್ಟಿರುವಂತದ್ದು, ಅದರ ಪರವಾನಗಿ ಆಗಿರೋದಿಲ್ಲ. ಫುಟ್ಪಾತ್ ಮೇಲೆ ಕಟ್ಟಿರ್ತಾರೆ, ರೋಡ್ ಮಧ್ಯೆ ಕಟ್ಟಿರ್ತಾರೆ, ಪಾರ್ಕ್ ಅಲ್ಲಿ ಕಟ್ಟಿರ್ತಾರೆ. ಅದನ್ನ ಒಂದು ಪಟ್ಟಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಒಂದು ಆದೇಶನ ಹೊರಡಿಸುತ್ತೆ. ಇಲ್ಲಿ ಅಧಿಕಾರಿಗಳು ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಒಂದು ಪಟ್ಟಿಯನ್ನ ಮಾಡಿಕೊಡ್ತಾರೆ. ಆ ಪಟ್ಟಿಯ ಒಂದು ಅನುಷ್ಠಾನ ಮಾಡಬೇಕು, ಅದನ್ನ ಕೆಡವಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ. ಆ ಆದೇಶದಲ್ಲಿ ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆ ಅಂಶಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಈ ಅಧಿಕಾರಿಗಳು ಅಲ್ಲಿ ಬರೆದಿರುವಂತಹ ಅಂಶ, ಮೊದಲು ಅಲ್ಲಿಯ ಒಂದು ಕಮಿಟಿ ಚರ್ಚೆ ಮಾಡಬೇಕು. ಸುತ್ತಮುತ್ತ ಯಾರು ಊರು ಪೂಜೆ ಮಾಡ್ತಿರ್ತದಲ್ಲಿ ಅದನ್ನ ಶಿಫ್ಟ್ ಮಾಡಬೇಕು, ಸ್ಥಳಾಂತರ ಮಾಡಬೇಕು. ಏನು ಒಂದು ವಿಧಿ ಇದೆ ನಮ್ಮ ಸರ್ಕಾರದ ಒಂದು ಏನು ಭಕ್ತರ ಒಂದು ವಿಧಿ ಇರುತ್ತೆ, ಆಚರಣೆ, ಹಿಂದೂ ಆಚರಣೆ ಪ್ರಕಾರ ಅದನ್ನ ಶಿಫ್ಟ್ ಮಾಡಬೇಕಿತ್ತು. ಏನನ್ನೂ ಸಹ ಮಾಡದೆ ನಮ್ಮ ಏನು ಮೊನ್ನೆ ಹುಚ್ಚಗಣಿಯಲ್ಲಿ ಒಂದು ಟೆಂಪಲ್ ಅನ್ನ ಇದು ಮಾಡಿದ್ರು, ಮಹಾದೇವಮ್ಮ ದೇವಸ್ಥಾನವನ್ನ, ಅದು 600ಕ್ಕೂ ಹೆಚ್ಚಿನ ಹಿಂದಿನ ಒಂದು ಪುರಾತನ ದೇವಸ್ಥಾನ. ಅದನ್ನ ಏಕಾಏಕಿ ಒಂದು ಮಾಹಿತಿಯನ್ನ ಕೊಡದೆ ಆ ದೇವಸ್ಥಾನವನ್ನು ಕೆಡವಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಈ ಅಪರಾಧವನ್ನ ಎಸಗಿರುವಂತಹ ಅಧಿಕಾರಿಗಳು ನಾವು ನೋಡ್ತೀವಿ. ಸರ್ಕಾರದವ್ರು ಹೇಳ್ತಾರೆ, ಮಾನ್ಯ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಅಧಿಕಾರಿಗಳು ಹುಡುಕಿದ್ದಾರೆ, ಅಧಿಕಾರಿಗಳ ಒಂದು ಲೋಪ ಆಗಿದೆ ಅಂತ. ಅಧಿಕಾರಿಗಳ ಲೋಪನೇ ಆಗಿದ್ರೆ ಅದನ್ನ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ಯಾವ ಅಧಿಕಾರಿ ಆಗಿದ್ರು ಪರವಾಗಿಲ್ಲ, ಜಿಲ್ಲಾಧಿಕಾರಿ ಆಗಿರ್ಬೋದು, ರೆವಿನ್ಯೂ ಅಧಿಕಾರಿಗಳಾಗಿರ್ಬೋದು, ಅದನ್ನ ತಕ್ಷಣ ವಜಾ ಮಾಡಬೇಕು ಅವ್ರಿಗೆ. ಮತ್ತೆ ಇನ್ನೂ ಏನು ಒಂದು 92 ದೇವಸ್ಥಾನಗಳನ್ನ ಅವರು ಏನು ಪಟ್ಟಿ ಮಾಡ್ಕೊಂಡಿದ್ದಾರೆ ನಮ್ಮ ಮೈಸೂರಿನಲ್ಲಿ, ಅದನ್ನ ತಕ್ಷಣ ಅವರು ನಿಲ್ಲಿಸಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಎಲ್ಲವನ್ನು ಸಕ್ರಮ ಮಾಡೋದಿಕ್ಕೆ ಕಾನೂನು ಕ್ರಮವನ್ನ ಸರ್ಕಾರ ತಗೋಬೇಕು. ಆ ನಿಟ್ಟಿನಲ್ಲಿ ನಾನು ಇವತ್ತು ಎಲ್ಲ ಕೊರೋನಾ ಒಂದು ಕೋವಿಡ್ ಮಾರ್ಗಸೂಚಿ ಇರೋದ್ರಿಂದ ಇವತ್ತು ನಾನು ಏಕಾಂಗಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ. ಏಕಾಂಗಿ ಆಮರಣಾಂತಕ ಅಹೋರಾತ್ರಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀನಿ. ನಾನು ಉಪವಾಸ ಸತ್ಯಾಗ್ರಹವನ್ನ ಮಾಡಿ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದ ಕುಡಿಯುವ ನೀರು ಸಮಸ್ಯೆ ಬಗೆಹರಿದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಶಾಸಕ ನಿರಂಜನ್ ಕುಮಾರ್ ಗರಂ ಆದ ಘಟನೆ ನಡೆದಿದೆ. ಕೆಲ ದಿನಗಳ ಹಿಂದೆಯೇ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿತ್ತು. ಆದರೆ ಇಷ್ಟಾದರೂ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಈ ಹಿನ್ನೆಲೆಯಲ್ಲಿ ಶಾಸಕ ನಿರಂಜನ್ ಕುಮಾರ್ ಅವರು ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಇನ್ನು ಕೂಡಲೇ ವಾಟರ್ ಮನ್ಗಳನ್ನ ಬದಲಾವಣೆ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸಿ ಅಂತ ಖಡಕ್ ವಾರ್ನಿಂಗ್ ಅನ್ನ ನೀಡಿದರು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಎಚ್ಚರಿಕೆಯನ್ನ ನೀಡಿದರು. ಸಮಾಜದಲ್ಲಿ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿ ಮುಂದೆ ಮಾಡೋದ್ರಿಂದ ಸುಮಾರು ಬೆಳಿಗ್ಗೆ 10 ಗಂಟೆ ಕೆಲಸದಲ್ಲಿ ಅವ್ರ ಮಾಹಿತಿ ಸರಿಯಾಗಿ ಕೊಡ್ಬೇಕಾದ್ರೆ ನೀವು ಅವ್ರ ಹತ್ರ ಇಲ್ಲಿ ಹೋಗಿದ್ದಪ್ಪ ನೋಡಿ ರಾಜ್ಯಪಾಲ ನಿಮ್ಮ ಆಫೀಸಿಗೆ ಬಂದು ಬಂದಿಸ್ಕೊಂಡು
ಮಾಜಿ ಮೇಯರ್ ಪುರುಷೋತ್ತಮ್ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದು ಬಹುಜನ ಸಮಾಜ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಾರೆ. ಮೈಸೂರಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬಿಎಸ್ಪಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಪುರುಷೋತ್ತಮ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಿಎಸ್ಪಿಗೆ ಸೇರ್ಪಡೆಯಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಭಾರೀನೇ ಹೊಡೆತ ಬಿದ್ದಿದೆ. ಇದೇ ವೇಳೆ ಡಾಕ್ಟರ್ ಬಿಎಚ್ ಚನ್ನಕೇಶವ ಮೂರ್ತಿ ಅವರನ್ನ ಮುಂಬರುವ ದಕ್ಷಿಣ ಪದವೀಧರ ಕ್ಷೇತ್ರದ ಬಿಎಸ್ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಘೋಷಣೆ ಕೂಡ ಮಾಡಲಾಗಿದೆ. ನಿಷೇಧಿತ ಸಾಮಗ್ರಿಗಳನ್ನು ಬಳಕೆ ಮಾಡುತ್ತಿದ್ದ ಅಂಗಡಿ ಮಾಲೀಕರಿಗೆ ಮೈಸೂರು ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ದಂಡವನ್ನು ವಿಧಿಸಿದ್ದಾರೆ. ನಿಷೇಧಿತ ಸಾಮಗ್ರಿಗಳನ್ನು ಬಳಕೆ ಮಾಡುತ್ತಿದ್ದ ಅಂಗಡಿ ಮಾಲೀಕರಿಗೆ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಅವರು 20,000 ದಂಡವನ್ನು ವಿಧಿಸಿದ್ದಾರೆ. ಇದಲ್ಲದೆ ಆತನಿಂದ ನಿಷೇಧಿತ ಸಾಮಗ್ರಿಗಳನ್ನು ಕೂಡ ವಶಪಡಿಸಿಕೊಂಡಂತಹ ಪಾಲಿಕೆ ಅಧಿಕಾರಿಗಳು ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ವಿದ್ಯುತ್ ಇಲಾಖೆಯ ದೀಪಕ್ ಎಂಬ ಅಧಿಕಾರಿ ರೈತರ ಜೊತೆ ಅಸಭ್ಯ ವರ್ತನೆಯನ್ನ ನಡೆಸಿದ್ದಾರೆ ಅಂತ ಆರೋಪಿಸಿ ರೈತ ಸಂಘದ ಮುಖಂಡರು ಮತ್ತು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ನಂಜನಗೂಡು ಪಟ್ಟಣದ ವಿದ್ಯುತ್ ಇಲಾಖೆ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಇಬಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರ ರೈತರಿಗೆ ಅನುಕೂಲಕರವಾಗಲಿ ಅಂತ ಟ್ರಾನ್ಸ್ಫಾರ್ಮರ್ಗಳನ್ನು ವಿತರಿಸಿದೆ. ಕೂಡಲೇ ಇಲಾಖೆ ಅಧಿಕಾರಿಗಳು ರೈತರಿಗೆ ಮಂಜೂರಾಗಿರುವ ಟ್ರಾನ್ಸ್ಫಾರ್ಮರ್ಗಳನ್ನು ವಿತರಿಸಬೇಕು. ರೈತರ ಜೊತೆ ಅಸಭ್ಯ ವರ್ತನೆ ನಡೆಸ್ತಾ ಇದ್ದಂತಹ ದೀಪಕ್ ಎಂಬ ಅಧಿಕಾರಿಯನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು. ನಿಮ್ಗೆ ಸಾರ್ವಜನಿಕರ ಸೇವೆ ಮಾಡೋ ಅವಕಾಶ ಕೊಟ್ಟರೆ ನೀವು ಪುಣ್ಯವಂತರು ಸರ್. ನಿಜವಾಗ್ಲೂ ನಾವು ಪಾಪಿಗೇಡಿಗಳು, ನಾವು ಬಿಸಿಲು ಬಂದು ಕೂತ್ಕೊಂಡು ಹೇಗೆ ಕೂತಿದ್ದ ನೋಡಿ. ನಿಜವಾಗ್ಲೂ ನಾವು ಸರ್ ಪಾಪಿ. ನಿಮ್ಮ ಕಚೇರಿಯ ಮುಂದೆ, ತಮ್ಮ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುವ ಮುಖಾಂತರ ಮೇಲ್ಕಂಡ ಅಧಿಕಾರಿಯನ್ನು ವರ್ಗಾವಣೆ ಮಾಡಿಸಬೇಕಾಗುತ್ತದೆ. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾವು ಏನು ಈಗ ತಮ್ಮದು ಟ್ರಾನ್ಸ್ಫಾರ್ಮರ್ ವಿಚಾರವಾಗಿ ನಮಗೆ ದೀಪಕ್ ಅವರು ಬೆಳಿಗ್ಗೆ ಕಾಲ್ ಮಾಡಿ ತಿಳಿಸಿದ್ರು. ಅವರು ಕೂಡ ಹೇಳಿದ್ದಾರೆ. ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಸತೀಶ್ ಅವ್ರಿಗೆ ಮತ್ತು ಇವ್ರಿಗೆ, ಬನ್ನಿ ನಮ್ಮ ಆಫೀಸ್ಗೆ, ಏನು ಸಮಸ್ಯೆ ಇದೆ ನೇರವಾಗಿ ಖಂಡಿತ ಬಗೆಹರಿಸೋಣ ಅಂತ. ಇವ್ರಿಗೂ ಕೂಡ ಹೇಳಿದ್ದೀನಿ. ಎಲ್ಲ ಅಧಿಕಾರಿಗಳು ಕೂಡ, ಎಲ್ಲ ಸಾರ್ವಜನಿಕರು, ರೈತ ಮುಖಂಡರು, ರೈತರು ಯಾರೇ ಬರಲಿ ಒಂದು ಸ್ಪಂದನೆ ಮಾಡಬೇಕು. ನನಗೆ ಫೋನ್ ಮಾಡಿದ್ವಿ ಸರ್, ಈ ಥರ ಸರ್ ನನಗೆ ಒಂದು ಯಾರು ಮಾಡಿದ್ರು ಸರ್, AEE ದೀಪಕ್ ಅವ್ರ ವಿರುದ್ಧ ನಾವು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಉದ್ದೇಶ ಇಷ್ಟೇ. ನಾವು ಸುಮಾರು ಬಾರಿ ಇವ್ರುಗಳಿಗೆ ಸಮಸ್ಯೆ ಒತ್ತಗ ಬಂದಾಗೆಲ್ಲ ಭಾಳ ನಿಸ್ಸಹಾಯಕರ ಥರ ಮಾತಾಡ್ತಾರೆ. ಅಟ್ಲೀಸ್ಟು ಒಂದು ಹಂಪು ಸುತ್ಕೊಂಡಿರ್ತಕ್ಕಂಥ TCಗೆ ಹಂಪು ಸುತ್ಕೊಂಡಿದ್ರು ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೂ ಮುಂದೆ ಬರಲ್ಲ ಇವರು. ಭಾಳ ಬೇಜವಾಬ್ದಾರಿ ವರ್ತನೆ ಇದೆ. ನೆನ್ನೆ ವಿಚಾರ, ಈ ದ್ಯಾವನೂರು ಕ್ಷೇತ್ರದಲ್ಲಿ ಇವತ್ತು ದ್ಯಾವನೂರು ಹತ್ರದಲ್ಲಿ ಎಲ್ಲ ದಡಗಾಡಿದೆ. ಅಲ್ಲೆಲ್ಲ ಬೆಳೀತಕ್ಕಂಥ ಬೆಳೆ ಭಾಳ ಒಂದು ಟೊಮೊಟೊ, ಬೀನೀಸು ಈ ಥರ ಸಣ್ಣ ಬೆಳೆ ಬೆಳೀತಾರೆ. ಆ ಸಣ್ಣ ಬೆಳೆಗೆ ಒಂದು ದಿನ ನೀರಿಲ್ದವ್ರು ಆಗೋದಿಲ್ಲ. ಓವರ್ಲೋಡ್ ಆಗಿ ಇವತ್ತೇನು 15 ಜನಕ್ಕೆ ಏನು 15-16 ಪಂಪ್ಸೆಟ್ ಇದೆ 100 kV TCಗೆ, ಅಲ್ಲಿ 7.5 HP ಮೋಟ್ರ್ ಬಿಟ್ಟಿದ್ದಾರೆ, 5 HP ಮೋಟ್ರ್ ಬಿಟ್ಟಿದ್ದಾರೆ. ಈ ಥರ ಜಾಸ್ತಿ ಓವರ್ಲೋಡ್ ಆಗಿ ಕೆಟ್ಟೋದ್ರು TCನ 2 ವರ್ಷ ಆದರೂ 2 ತಿಂಗಳಾದರೂ ಕೊಡೋದಿಲ್ಲ, 1 ತಿಂಗಳಾದರೂ ಕೊಡೋದಿಲ್ಲ. ಆ ಸಮಸ್ಯೆನ ಇಟ್ಕೊಂಡು ಏನು
ರಾಜ್ಯ ಕಬ್ಬು ಬೆಳೆಗಾರರು ಚಾಮರಾಜನಗರದಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಗರದ ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದ ಜಿಲ್ಲಾ ರೈತ ಸಂಘ ಮತ್ತು ರಾಜ್ಯ ಕಬ್ಬು ಬೆಳೆಗಾರರು ಸರ್ಕಾರ, ಜಿಲ್ಲಾಡಳಿತ ಮತ್ತು ಬಳ್ಳಾರಿ ಶುಗರ್ ಕಾರ್ಖಾನೆಯ ಆಡಳಿತಾಧಿಕಾರಿ ಶರವಣ್ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಶರವಣ್ ವಿರುದ್ಧ ಜಿಲ್ಲಾಡಳಿತ ಕ್ರಮ ವಹಿಸಲು ಮೀನಾಮೇಷ ಎಣಿಸ್ತಾ ಇರುವುದಾದರೂ ಯಾಕೆ? ಈ ಬಗ್ಗೆ ನಮಗೆ ಮಾಹಿತಿ ನೀಡಿ ಅಂತ ಆಹಾರ ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ವೆಂಕಟೇಶ್ ಮೂರ್ತಿ ಅವರಿಗೆ ರೈತರು ಘೇರಾವ್ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಜಿಲ್ಲಾಡಳಿತ ಕೂಡಲೇ ಕರ್ನಾಟಕ ರಾಜ್ಯ ರೈತರ ಗಡಿಯಿಂದ ಶರವಣ್ಣನ್ನ ಹೊರಗೆ ಕಳುಹಿಸಬೇಕು, ಇಲ್ಲದೆ ಹೋದ್ರೆ ಪ್ರತಿಭಟನೆ ಮುಂದುವರಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ನಂಜನಗೂಡಿನ ರೀರಾನ್ ಟೇಲರ್ ಕಂಪನಿಯಲ್ಲಿ 500ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದು, ಆಡಳಿತ ವರ್ಗದವರು ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡುತ್ತಾ ಬಂದಿದ್ದಾರೆ ಅಂತ ಆರೋಪಿಸಿ ಕೆಪಿಟಿಸಿಎಲ್ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಕಂಪನಿ ವಿರುದ್ಧ ವಿವಿಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 6 ಜನ ಕಾರ್ಮಿಕರನ್ನ ಕಾನೂನು ಬಾಹಿರವಾಗಿ ವಜಾಗೊಳಿಸಿದೆ, ಅವರನ್ನ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದರು. ನಾವೇ ಆಯ್ಕೆ ಮಾಡಿದಂತ ಲೀಡ್ನ ಅವರು ಸರಿ ಇಲ್ಲ. ಈಗ ಅವ್ರಿಗೆ ನಾವು ಭವಿಷ್ಯ ಬೇಡಿ ಸಮಯ ಬಂದಾಗ ಅವ್ರಿಗೆ ನಾವು ತಕ್ಕ ಕೆಲಸನ ನೀವು ಕೆಲಸ ಮಾಡಿ ಆಮೇಲೆ ನೋಡೋಣ ಅಂತ ಹೇಳಿ ನಾವು ಅವ್ರಿಗೆ ವರ್ಷ ನಮಗೆ ಅಡ್ವಾನ್ಸ್ ಗೌರಿಯಪ್ಪ ಫೆಸ್ಟಿವಲ್ ಅಂದ್ರೆ ಕಂಪನಿಯವನು ಮುಂದಿನ ಆದೇಶದವರೆಗೂ ಉತ್ಪಾದನೆ ಸ್ಥಗಿತ ಮಾಡಿದ್ದೀನಿ ಅಂತ ನೋಟಿಸ್ ಬೋರ್ಡಿಗೆ ಹಾಕಿದ್ದಾನೆ. ಕಾರ್ಮಿಕರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಅಂತೇಳಿ ಸುಳ್ಳು ಆರೋಪ ಮಾಡಿಬಿಟ್ಟು ಅವನು ಈ ಕೆಲಸ ಮಾಡಿದ್ದಾನೆ. ಇದರ ಹಿನ್ನೆಲೆ ಏನು ಅಂತಂದರೆ, ಈ ಕಂಪನಿ ಹಿಂದೆ ರೀಡ್ ಅಂಡ್ ಟೇಲರ್ ಅಂತ ಒಂದು ಕಂಪನಿ ಇತ್ತು, ಬಟ್ಟೆ ತಯಾರು ಮಾಡೋಂಥದ್ದು. ಆ ಕಂಪನಿ ಮುಚ್ಚೋದ್ಮೇಲೆ ಇವನು ಅದನ್ನು ಖರೀದಿ ಮಾಡಿದ್ದಾನೆ. ಖರೀದಿ ಮಾಡಿದ್ಮೇಲೆ 565 ಜನಕ್ಕೆ ಹಳೆಯ ನೌಕರರನ್ನೇ ಇವ್ರನ್ನ ಕೆಲಸದಲ್ಲಿ ಮುಂದುವರಿಸಿದ್ದಾನೆ. ಹೊಸದಾಗಿ ಕೆಲಸಕ್ಕೆ ನೇಮಕ ಮಾಡ್ಕೊಂಡಿದ್ದಾನೆ. ಹಳೆಯ ಕಂಪ್ನಿ ಗ್ರಾಜ್ಯುಟಿ ಹಣನ ಈಗ ಹೊಸದಾಗಿ ಬಂದಿರೋನು ಅವನ ಹತ್ರ ಒಂದು ನಿಯರ್ಲಿ 10 ಕೋಟಿ ರೂಪಾಯಿ ಅವನು ಇಟ್ಕೊಂಡಿದ್ದಾನೆ. ಅದನ್ನು ನಮ್ಗೆ ಹಣ ಹಳೆ ಕಂಪ್ನಿದು ವಾಪಸ್ ಕೊಡಬೇಕು ಅಂತೇಳಿ ಕಾರ್ಮಿಕರು ಬೇಡಿಕೆ ಸಲ್ಲಿಸಿದಾಗ ಫೆಬ್ರವರಿ 26ನೇ ತಾರೀಕು ಲಿಖಿತ ರೂಪದಲ್ಲಿ ಅವನು ಲೆಟರ್ ಕೊಡ್ತಾನೆ ಕಾರ್ಮಿಕರಿಗೆ. ನಾನು ಮಾರ್ಚ್ 31 ಒಳಗಡೆ ನಿಮ್ದೆಲ್ಲ ಹಣ ಪಾವತಿಸ್ಬಿಡ್ತೀನಿ, ಇಟ್ಕೊಳ್ಳೋದಿಲ್ಲ ನಾನು ಅಂತ ಹೇಳ್ತಾನೆ. ಇದನ್ನ ಕೇಳಕ್ ಹೋಗಿರೋದ್ರಿಂದ ಅವರು ನೀವು ಸಂಘ ವಿಸರ್ಜನೆ ಮಾಡಿ ಬಂದ್ರೆ
ನಿಮ್ಮ ಬೇಡಿಕೆ ಈಡೇರುತ್ತೆ, ಇಲ್ಲ ಅಂತಂದ್ರೆ ನಿಮಗೆ ನಾವು ಬೇಡಿಕೆ ಈಡೇರಿಸೋದಿಲ್ಲ ಅಂತೇಳಿ ನಮಗೆಲ್ಲ ಅವರು DYSP ಅವರಿಗೆ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಮೊದಲನೇ ಕಂಡೀಷನ್ ಏನು ಹೇಳ್ತಾರೆ, ಈಗ ಮಾಡಿರೋ ಸಂಘ ವಿಸರ್ಜನೆ ಮಾಡಬೇಕು. ಡಿಸಾಲ್ವ್ ಅಂದರೆ ವಿಸರ್ಜನೆ ಮಾಡಬೇಕು. ಯಾರು ಎಲೆಕ್ಷನ್ ಗೆದ್ದಿದ್ದಾರೆ ಅವರು ಎಲೆಕ್ಷನ್ನ ರಾಜೀನಾಮೆ ಕೊಡಬೇಕು. ಹಾಗಾದಾಗ ಮಾತ್ರ ನಾವು ಮಾತುಕತೆ ಮಾಡ್ತೀವಿ ಅಂತ ಇದನ್ನು ಕೊಡ್ತಾನೆ. ಇದೆಲ್ಲ ಆಂಟಿ ಕಾನ್ಸ್ಟಿಟ್ಯೂಷನ್ಸಿ ಇದು ಮಾಡ್ತಾ ಇರೋದವರು, ಸಂವಿಧಾನ ಬಾಹಿರವಾಗಿ ಇದನ್ನು ಮಾಡ್ತಾರೆ. ಈ ಥರ ಮಾಡಿ ತಪ್ಪು ಅಂತೇಳಿ 31ನೇ ತಾರೀಕು ಪ್ರಶ್ನೆ ಮಾಡೋಕೆ ಹೋಗಿದ್ದಕ್ಕೆ ನಿಮಗೆ ಪಾಠ ಕಲಿಸ್ತೀವಿ ಸರಿಯಾಗಿ ಅಂತೇಳಿ ಡಿಸಾಲ್ವ್ ಮಾಡಿ ಒಳಗಡೆ ಬನ್ನಿ, ಇಲ್ಲ ಅಂದರೆ ಕಂಪ್ನಿ ಮುಚ್ತೀವಿ ಅಂತೇಳಿ ನೋಟಿಸ್ ಹಾಕಿ ಮುಚ್ಚಿದ್ದಾರೆ. ಲೇಬರ್ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ಅವ್ರು ಯಾರು ನಿರ್ಧಾರ ತಗೊಳ್ಳೋ ಮಾಲೀಕರು ಯಾರು ಬರಲ್ಲ, ಯಾರೋ ಒಬ್ಬ ಜೂನಿಯರ್ನ ಕಳಿಸ್ತಾರೆ, ಲಾಯರ್ನ. ನಾನು ಕೇಳಿ ಹೇಳ್ತೀನಿ ಅಂತ 3 ಸಿಟ್ಟಿಂಗ್ಸಲ್ಲೂ ಅವ್ರು ಬರಲಿಲ್ಲ ಯಾರು. ಹೀಗೆ ಆಗ್ತಾ ಇದೆ. ಇವತ್ತು ನಾವು ಬಂದು ಒತ್ತಡ ಮಾಡ್ತಾ ಇರೋದು ಏನಂದರೆ, ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ನಮ್ಮ ಬೇಡಿಕೆ ಸಿಂಪಲ್ ಆಗಿದೆ. ನಾವೇನು ಆರ್ಥಿಕ ಡಿಮ್ಯಾಂಡ್ ಇಟ್ಟಿಲ್ಲ. ನಮ್ಮ ಸಂಘ ಏನು ಮಾಡಿದ್ದಾರೆ, ಅವರು ಕಾನೂನುಬದ್ಧವಾಗಿ ಏನು ಸಂಘ ಮಾಡಿದ್ದಾರೆ, ಅವ್ರ ಜೊತೆ ಕೂತು ನೀವು ಮಾತುಕತೆ ಮಾಡಬೇಕು. ಗ್ರಾಜ್ಯುಟಿ ಹಣ ಏನಿದೆ ತಕ್ಷಣಕ್ಕೆ ಅವ್ರ ಹಣ ನೀನು ಇಟ್ಕೊಳ್ಳೋ ಯಾವ ಅಧಿಕಾರವೂ ನಿನಗಿಲ್ಲ. ಚೀನಾದ ಮೂಲದ ಚೆಂಡು ಹೂ ಕಾರ್ಖಾನೆ ಪುನರಾರಂಭವಾಗಿದ್ದು, ಈ ಭಾಗದ ರೈತರಿಗೆ ಮಾತು ನೀಡಿದ ತಹಶೀಲ್ದಾರ್ ರವಿಶಂಕರ್ ಮಾತು ತಪ್ಪಿದ್ದಾರೆ ಅಂತ ಆರೋಪಿಸಿ ರೈತರು ಗುಂಡ್ಲುಪೇಟೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಗುಂಡ್ಲುಪೇಟೆ ತಾಲೂಕು ಕಚೇರಿಯ ಮುಂಭಾಗ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಅಧಿಕಾರಿಗಳು ಹಗಲು ದರೋಡೆಗೆ ಇಳಿದಿದ್ದಾರೆ ಅಂತ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಕುಂದುಕೆರೆ ಸಂಪತ್ತು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಾರ್ಖಾನೆ ಆರಂಭದಿಂದಾಗಿ 10 ಹಳ್ಳಿಗಳಿಗೆ ದುರ್ವಾಸನೆ ಬೀಳುತ್ತಿದೆ. ಈಗಾಗಲೇ ಶಾಲಾ ಕಾಲೇಜುಗಳು ಆರಂಭವಾಗಿದ್ದರಿಂದ ಮಕ್ಕಳಿಗೆ ದುರ್ವಾಸನೆಯಿಂದ ಕಿರಿಕಿರಿ ಉಂಟಾಗಿ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಲಿದೆ. ಕಾರ್ಖಾನೆಯವರು ನೀಡುವ ಎಂಜಲು ಕಾಸಿನ ಆಸೆಗಾಗಿ ಜನರ ಜೀವನದ ಜೊತೆ ಚೆಲ್ಲಾಟ ಆಡುವುದನ್ನು ನಿಲ್ಲಿಸಬೇಕು, ಇಲ್ಲದೆ ಹೋದರೆ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದರು. ಇನ್ನೊಂದು ಏನೇ ಅನಾಹುತ ನಾವು ಬೇಕಿರೋದಿಷ್ಟೇ. ನಾವು ಇವ್ರನ್ನ ನಾವು ಅದು ಕೈಗಾರಿಕಾ ಪ್ರದೇಶ ಆಗಬೇಕಿತ್ತು. ಬಂದು ನಮ್ಮ ವ್ಯವಸಾಯಕ್ಕೆ ಉದ್ಯೋಗ ಯಾರಿಗೆ ಬೇರೆ ಕಡೆಯಿಂದ ಕರ್ಕೊಂಡು ನಾವು ಸ್ಥಳೀಯ ಉದ್ಯೋಗ ಕೊಡ್ಲಿ. ಯಾರು ಸ್ಥಳೀಯ ಉದ್ಯೋಗ ಕೊಟ್ಟಿದ್ದಾರೆ ಅದು ಕೊಟ್ಟಿರ್ತಕ್ಕಂಥ 30% ಮಾತ್ರ ಸ್ಥಳೀಯರು, ಇವ್ರವರೆಲ್ಲ ಬೇರೆ ಒಳ್ಳೆ. ಹಿಂದಿ ದಿವಸ್ ಆಚರಣೆಯನ್ನ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಕಾರ್ಯಕರ್ತರು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಮೈಸೂರಿನ ಎರ್ವಿನ್ ರಸ್ತೆಯಲ್ಲಿರುವ ಸ್ಟೇಟ್ ಬ್ಯಾಂಕ್ ಇಂಡಿಯಾ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಹಿಂದಿ ಭಾಷಾ ಹೇರಿಕೆಯನ್ನ ಕೈಬಿಡುವಂತೆ ಒತ್ತಾಯಿಸಿದರು. ಹಿಂದಿ ಭಾಷೆ ಹೇರಿಕೆಯ ವಿರುದ್ಧ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕನ್ನಡ ಪರ ಸಂಘಟನೆಗಳು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಾರಂ ಶ್ರೀನಿವಾಸ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದಂತ ಕಾರ್ಯಕರ್ತರು ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ರಸ್ತೆ ತಡೆಯನ್ನ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಪದೇ ಪದೇ ಇಲ್ಲಸಲ್ಲದ ತಗಾದೆಯನ್ನ ತೆಗೆತಾ ಇದ್ದು, ಈಗ ಹಿಂದಿ ಭಾಷೆ ಹೇರಿಕೆ ಮಾಡ್ತಾ ಇರುವುದು ಸರಿಯಲ್ಲ, ಇದನ್ನ ವಾಪಸ್ ಪಡಿಬೇಕು ಅಂತ ಚಾರಂ ಶ್ರೀನಿವಾಸ ಗೌಡ ಒತ್ತಾಯಿಸಿದ್ರು. ಏರಿಕೆ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು. ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದುವರೆಗೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಬರೀ ಸುಳ್ಳನ್ನು ಹೇಳ್ಕೆ ಬಂದಿದ್ದಾರೆ. ಕನ್ನಡವೂ ಸಹ ರಾಷ್ಟ್ರ ಭಾಷೆ. ಹಿಂದಿಗೆ ಎಷ್ಟು ಮಾನ್ಯತೆ ಇದೆಯೋ ಕನ್ನಡ ಭಾಷೆಗೂ ಅಷ್ಟೇ ಮಾನ್ಯತೆ ಇದೆ. ನೀವು ಹಿಂದಿಗೆ ಹಿಂದಿ ಭಾಷೆಗೆ ಕೊಟ್ಟಿರುವಂತ ಗೌರವವನ್ನ ಕನ್ನಡ ಭಾಷೆಗೆ ಯಾಕೆ ನೀವು ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇಲ್ಲ? ನಮ್ಮ ರಾಜ್ಯದಲ್ಲಿ ಬಲವಂತವಾಗಿ ಯಾಕೆ ಹೇರ್ತಾ ಇದ್ದೀರಿ? ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯ. ಈ ಒಂದು ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ಇವತ್ತು ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಕೇಂದ್ರ ಸರ್ಕಾರದ ಕನ್ನಡ ವಿರೋಧ ನೀತಿಯನ್ನ ಖಂಡಿಸಿ ಇವತ್ತು ಭುವನೇಶ್ವರ ವೃತ್ತದಲ್ಲಿ ರಸ್ತೆ ತಡೆಯನ್ನ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ನಿಜವಾಗ್ಲೂ ಅತ್ಯಂತ ನಾಚಿಕೆಗೇಡಿನ ಸಂಗತಿ. ತಕ್ಷಣ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳಲೇಬೇಕು. ಹಿಂದಿ ಭಾಷೆ ಹೇರಿಕೆ ವಿರುದ್ಧ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಜಯ ಕರ್ನಾಟಕ ಕನ್ನಡ ಪರ ಸಂಘಟನೆಯವರು ಅಪರ ಜಿಲ್ಲಾಧಿಕಾರಿ ಕಾತ್ಯಾಯಿನಿ ಅವರ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು.
ಕೇಂದ್ರ ಸರ್ಕಾರ ಇಂದು ಹಿಂದಿ ದಿವಸ ಅಂತ ಆಚರಿಸಲು ಆದೇಶವನ್ನ ನೀಡಿದೆ. ಆಡಳಿತದಲ್ಲಿ ಹಿಂದಿಯನ್ನ ಹೇರ್ತಾ ಇರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಯನ್ನ ಕನ್ನಡ ಪರ ಸಂಘಟನೆಗಳು ಖಂಡಿಸಿವೆ. ಈ ಹಿನ್ನೆಲೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಕಾತ್ಯಾಯಿನಿ ಮೂಲಕ ಸಿಎಂ ಮನವಿ ಪತ್ರವನ್ನ ಸಲ್ಲಿಸಿದರು. ಗೋಲ್ಡ್ ಲೋನ್ ಖಾಸಗಿ ಕಂಪನಿಗಳು ಚಿನ್ನ ಹರಾಜು ಪ್ರಕ್ರಿಯೆಯನ್ನ ಮುಂದೂಡುವಂತೆ ಒತ್ತಾಯಿಸಿ ಭಾರತೀಯ ಪರಿವರ್ತನಾ ಸಂಘ ಹಾಗೂ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಮೀಪದಲ್ಲಿರುವ ಮುತ್ತೂಟ್ ಫಿನ್ಕಾರ್ಪ್ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಕಂಪನಿಗಳ ವಿರುದ್ಧ ಕಿಡಿಕಾರಿದರು. ಜಿಲ್ಲಾಧಿಕಾರಿ ಆದೇಶವನ್ನು ಉಲ್ಲಂಘಿಸಿ ಜಿಲ್ಲೆಯಲ್ಲಿರುವ ಗೋಲ್ಡ್ ಲೋನ್ ಖಾಸಗಿ ಕಂಪನಿಗಳು ಚಿನ್ನ ಹರಾಜು ಪ್ರಕ್ರಿಯೆಯನ್ನ ನಡೆಸ್ತಾ ಇರೋದು ಖಂಡನೀಯವಾಗಿದೆ. ಎಲ್ಲಾ ಕಂಪನಿಗಳು 3 ತಿಂಗಳ ಕಾಲ ಚಿನ್ನ ಹರಾಜು ಪ್ರಕ್ರಿಯೆಯನ್ನ ಮುಂದೂಡಬೇಕು, ಬಡ್ಡಿ ಮನ್ನಾ ಮಾಡಬೇಕು ಅಂತ ಪ್ರತಿಭಟನಾ ನಿರತರು ಪಟ್ಟು ಹಿಡಿದಿದ್ರು. ಈ ವೇಳೆ ಸ್ಥಳದಲ್ಲೇ ಹಾಜರಿದ್ದ ಮುತ್ತೂಟ್ ಫಿನ್ಕಾರ್ಪ್ ಕ್ಷೇತ್ರ ವ್ಯವಸ್ಥಾಪಕ ಗುರುಪ್ರಸಾದ್ ಅವರು ಚಿನ್ನ ಹರಾಜು ಪ್ರಕ್ರಿಯೆಯನ್ನ 3 ತಿಂಗಳ ಕಾಲ ಮುಂದೂಡುವುದಾಗಿ ತಿಳಿಸಿದಾಗ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಟ್ಟರು. ಮಾಡಿ ಫೈಟ್ ಮಾಡಿ ನೋಟಿಸ್ ವಿಸ್ತರಣೆ ಮಾಡ್ತಾರೆ. ಅದೇನಂತ ಹೇಳಿದ್ರೆ ಪ್ರತಿಯೊಂದು ಮುಂದೂಡಿ 3 ತಿಂಗಳವರೆಗೆ ಕಾಲ ಬೇಕಿದೆ ಅಂತ ಹೇಳಿದ್ದಾರೆ. ಮಾರ್ನಿಂಗ್ ಬಂದು ಕೇಳಿದ್ರೆ ಗೋಲ್ಡ್ಗಳನ್ನ ಕಟ್ ಮಾಡ್ತೇವೆ, ಕೇಳಿದ್ರೆ ಆಫೀಸರ್ಗೂ ಅಂತ ಸುಳ್ಳು ಇರ್ತದೆ. 17ನೇ ತಾರೀಕು ಹರಾಜು ನೋಟಿಸು ಪ್ರತಿಯೊಬ್ಬರಿಗೂ ತಲುಪಿದೆ. ಹರಾಜು ನೋಟಿಸ್ 17ನೇ ತಾರೀಕು 9 ಅಥವಾ 17ಕ್ಕೆ ಅಂತ ಮಾಡಿದ್ರು. ಆ 17ಕ್ಕೆ ಇವ್ರ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದೆ. ಇವರು 17ನೇ ತಾರೀಕು ಮುಂದೂಡಿರೋದಕ್ಕೆ ಯಾವುದೇ ರೀತಿ DC ಆದೇಶ ನೋಟಿಸ್ ಆಗಿ ಮಾಡಿ ಅಂದರೆ ನಾವು ಮಾಡಕ್ಕೆ ಬರಲ್ಲ. ಯಾವುದೇ ರಿಪ್ಲೈ ಬಂದಿಲ್ಲ. ಹೆಡ್ ಆಫೀಸಿಂದ ರಿಪ್ಲೈ ಬಂದಿಲ್ಲ ಸರ್. ಒಂದು ನಿಮಿಷ, ಹೆಡ್ ಆಫೀಸಿಂದ ರಿಪ್ಲೈ ಬರ್ದೇನೆ ಒಬ್ಬ ಏರಿಯಾ ಮ್ಯಾನೇಜರು ಈಗ ಆಡಳಿತ ವೈದ್ಯರಿಗೆ ತಗೊಳಕ್ಕಾಗುತ್ತಾ, ಹರಾಜು ಪ್ರಕ್ರಿಯೆ ನಿಲ್ಸೋಕ್ಕಾಗುತ್ತಾ? ಇದನ್ನ ಗಮನದಲ್ಲಿಟ್ಕೊಂಡು ಅವರೇನೇ ರೆಸ್ಪಾನ್ಸಿಬಿಲಿಟಿ ತಗೋತೀನಿ, ಮುಂದೆ ಆಗ ಅನಾಹುತಗಳಿಗೆ ಜವಾಬ್ದಾರಿ ತಗೋತೀನಿ ಅಂದರೆ ನಮ್ದೇನೋ ಅಭ್ಯಂತರ ಇಲ್ಲ ಸರ್. ಅಂತ ಜವಾಬ್ದಾರಿ ತಗೊಳ್ತೀನಿ ಅಂತ ತಗೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ಖಂಡಿತ ಹರಾಜು ಟೈಮಲ್ಲಿ ಪೊಲೀಸ್ ಸರ್ ಒಂದು ನಿಮಿಷ ಇದು ನಿಮ್ಮ ಮೈಸೂರು ಮಳವಳ್ಳಿ ರಸ್ತೆಯಲ್ಲಿರುವ ಬೆದರಹಳ್ಳಿ ಹುಂಡಿಯಲ್ಲಿ ಅಪೆ ಆಟೋವೊಂದು ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋದ ಹಿಂದೆ ಕೂತಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಪರ್ಸನಗೆರೆ ಹುಂಡಿಯ ಕಿರಣ್ ಎಂಬಾತನೇ ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇವಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್ ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾರೆ ಸಿರಿ ಟಿವಿ.